ಎರಡು ಕೈ ಎತ್ತಿ ಮುಷ್ಟಿ ಕಟ್ಟಿ ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ, ವಂದೇ ವಂದೇ. ತಿರಂಗ ಯಾತ್ರೆಯ ನೇತೃತ್ವವನ್ನು ವಹಿಸಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿಯ ಜಿಲ್ಲಾಧ್ಯಕ್ಷರಾದ ಸತೀಶ್ ಕಂಪಲ ಅವರೇ, ಮಿತ್ರ ಸಂಸದರಾದ ಬ್ರಿಜೇಶ್ ಚೌಟ ಅವರೇ, ಸಹೋದರಿ ರೂಪಾಲಿ ನಾಯಕ್ ಅವರೇ, ಭಾರತೀಶ್ ಅವರೇ, ಶಾಸಕ ಮಿತ್ರರಾದ ಹರೀಶ್ ಪೂಂಜಾ ಅವರೇ, ಭರತ್ ಶೆಟ್ರೆ, ವೇದವ್ಯಾಸ್ ಕಾಮತ್ರೆ, ಸಹೋದರಿ ಭಾಗೀರಥಿ ಮರುಳಿ ಅವರೇ, ಮಿತ್ರ ಸಂಜೀವ್ ಮಠಂದರ್ ಅವರೇ, ರಾಜೇಶ್ ಹೋದ್ರ, ದಯಾನಂದ್ ಅವರೇ, ಶಿವಕುಮಾರ್ ಅವರೇ, ಹಿರಿಯರಾದ ಬಾಲಕೃಷ್ಣ ಭಟ್ರೆ, ಯುವ ಮಿತ್ರ ಅರುಣ್ ಶ್ಯಾಮ್ ಅವರೇ, ಅನ್ಯಾನ್ಯ ಜವಾಬ್ದಾರಿ ಹೊತ್ತು ಇಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಹಿರಿಯ ಕಿರಿಯ ಬಂಧುಗಳೇ, ಶಾಸಕ ಸಹೋದ್ಯೋಗಿ ಕಿಶೋರ್ ಕುಮಾರ್ ಅವರೇ, ಭಾಳ ಹತ್ತಿರದಲ್ಲಿದ್ದವರು ಸುಲಭದಲ್ಲಿ ನೆನಪಾಗಲ್ಲ, ಮಾಧ್ಯಮ ಸ್ನೇಹಿತರೆ, ನಾವು ತಿರಂಗ ಯಾತ್ರೆ ಪ್ರಾರಂಭಿಸಿದಾಗ ಜೋರಾಗಿ ಮಳೆ, ಬಹುಶಃ ಮಳೆರಾಯನು ನಮ್ಮ ಕಮಿಟ್ಮೆಂಟನ್ನು ಪ್ರಶ್ನೆ ಮಾಡೋಕ್ಕೆ ಬಂದಿದ್ದಾನೆ ಅಂತ ಕಾಣುತ್ತೆ. ನಾನು ಹೆದರಿಸಿದ್ರೆ ಇವರು ಹೆದರಿ ಓಡೋಗ್ತಾರೋ ಇಲ್ವೋ ನೋಡೋಣ ಅನ್ನೋ ಕಾರಣಕ್ಕೇ ನಮ್ಮ ತಿರಂಗ ಯಾತ್ರೆ ಪ್ರಾರಂಭ ಆಗೋ ಕಾಲಕ್ಕೆ ಜೋರಾಗಿ ಮಳೆ. ಈಗ ನೋಡಿ ಮಳೆ ನಿಂತಿದೆ. ಮಳೆರಾಯನಿಗೆ ಒಂದು ಮಾತನ್ನು ನೆನಪಿಸ್ಬೇಕು. ಅದೇನು ಅಂದರೆ, ಕಾರ್ಗಿಲ್ ಯುದ್ಧದ ಸಮಯದಲ್ಲಿ ಕ್ಯಾಪ್ಟನ್ ವಿಕ್ರಮ್ ಬಾತ್ರಾ ಒಂದು ಶಿಖರವನ್ನು ಗೆದ್ದು ಇನ್ನೊಂದು ಶಿಖರವನ್ನು ಗೆಲ್ಲಬೇಕು ಅಂತ ಹೇಳೋ ಸಂದರ್ಭದಲ್ಲಿ ಗುಂಡಿನ ಮಳೆಗೆ ಹೆದರದೆ ಅವನು ಹೇಳಿದ ಮಾತು ದಿಲ್ ಮಾಂಗೆ ಮೋರ್. ಗುಂಡಿನ ಮಳೆಗೆ ಹೆದರದೆ ಇರ್ತಕ್ಕಂಥ ದೇಶಭಕ್ತರು ಇನ್ನು ನಿನಗೆ ಹೆದರ್ತಾರೆಯೇ ಅನ್ನೋ ಸಂದೇಶವನ್ನು ನೀವೆಲ್ಲರೂ ಕೊಟ್ಟಿದ್ದೀರಿ. ನಿಮಗೆ ಅಭಿನಂದನೆಗಳನ್ನು ಸಲ್ಲಿಸ್ಲಿಕ್ಕೆ ಬಯಸ್ತೇನೆ. ತಿರಂಗ ಅಂದರೆ ಅದು ಕೇವಲ ಬಟ್ಟೆಯ ತುಂಡಲ್ಲ. ನಮಗೆ ತಿರಂಗ ಅಂದರೆ ಅದು ಶೌರ್ಯದ, ಅದು ಸತ್ಯದ, ಅದು ಸಮೃದ್ಧಿಯ, ನಮ್ಮೆಲ್ಲರ ಒಟ್ಟು ದೇಶಭಕ್ತಿಯ ಭಾವನೆಯ ಪ್ರಕಟೀಕರಣದ ಸಂಕೇತ. ನಮಗೆ ಬೇರೆ ಬೇರೆ ಧ್ವಜಗಳು ಇರಬಹುದು. ಸಂಘಟನೆಗೂ ಬೇರೆ ಧ್ವಜ ಇದೆ, ಪಕ್ಷಗಳಿಗೆ ಬೇರೆ ಧ್ವಜ ಇದೆ, ಜಾತಿಗೂ ಧ್ವಜಗಳು ಬೇರೆ ಇದ್ದಾವೆ. ಆದರೆ ದೇಶಕ್ಕಿರೋದು ಒಂದೇ ಧ್ವಜ, ಅದು ನಮ್ಮ ತ್ರಿವರ್ಣ ಧ್ವಜ. ಅದಕ್ಕಿಂತ ದೊಡ್ಡ ಗೌರವದ ಇನ್ನೊಂದು ಧ್ವಜ ಇದೆ ಅಂತ ನಾವ್ಯಾರೂ ಭಾವಿಸಿಲ್ಲ. ಭಗವ ಅದು ನಮ್ಮ ಸನಾತನ ಧರ್ಮದ ಸಂಕೇತ. ಆದರೆ ದೇಶದ ವಿಷಯಕ್ಕೆ ಬಂದಾಗ ತ್ರಿವರ್ಣ ಧ್ವಜವೇ ನಮ್ಮ ಧ್ವಜ. ನಮ್ಮೆಲ್ಲರಿಗೂ ಸ್ವಾತಂತ್ರ್ಯ ಹೇಗೆ ಬಂತು ಅಂತ ಹೇಳಿದ್ರೆ, ಒಂದು ಗಿಳಿಪಾಠವನ್ನು ಹೇಳಿಕೊಟ್ಟಿದ್ದಾರೆ. ಅಹಿಂಸೆಯ ಹೋರಾಟದಿಂದ ಸ್ವಾತಂತ್ರ್ಯ ಬಂತು ಅಂತ ಹೇಳಿ. ಇದು ಸತ್ಯ ಅಲ್ವಾ? ಸತ್ಯ ಹೌದು. ಪೂರ್ಣ ಸತ್ಯನಾ? ಪೂರ್ಣ ಸತ್ಯ ಅಲ್ಲ. ಅದು ಕೇವಲ ಅರ್ಧ ಸತ್ಯ ಮಾತ್ರ. ಅರ್ಧ ಸತ್ಯ ಪೂರ್ಣ ಸತ್ಯ ಆಗಲಿಕ್ಕೆ ಸಾಧ್ಯ ಇಲ್ಲ. ಅಕಸ್ಮಾತು ಅಹಿಂಸೆಯ ಹೋರಾಟಕ್ಕೇನೆ ಬ್ರಿಟಿಷರು ದೇಶಕ್ಕೆ ಸ್ವತಂತ್ರ ಕೊಟ್ಟು ಅಂತ ಯಾರಾದರೂ ಭಾವಿಸಿದ್ರೆ, ನಮ್ಮ
ಕಲಿಯುವ ಮಕ್ಕಳ ಮನಸ್ಸಿನಲ್ಲಿ ಬ್ರಿಟಿಷರು ಎಷ್ಟು ಒಳ್ಳೆಯವರು, ನಾವು ಸತ್ಯಾಗ್ರಹ ಕೂತ ತಕ್ಷಣವೇ ಬಿಟ್ಟು ಹೋಗ್ಬಿಟ್ರು, ಅವರೆಷ್ಟು ಒಳ್ಳೆ ಜನ ಇರಬೇಕು ಅಂತ ಭಾವನೆ ಬಂದುಬಿಡುತ್ತೆ. ಬ್ರಿಟಿಷರು ಅಷ್ಟೊಂದು ಒಳ್ಳೆ ಜನ ಅಲ್ಲ. ಪೂರ್ಣ ಸತ್ಯ ಏನು ಅಂದರೆ, ಕ್ರಾಂತಿಕಾರಿಗಳು ಬ್ರಿಟಿಷರು ನಿದ್ದೆ ಮಾಡೋದಕ್ಕೂ ಅವಕಾಶ ಕೊಡದೆ ಚಡ್ಡಿ ಒದ್ದೆ ಮಾಡ್ಕೊಳ್ಳೋಂಗೆ ಮಾಡಿದ್ರಲ್ಲ, ಅದು ಪೂರ್ಣ ಸತ್ಯ. ಬ್ರಿಟಿಷರ ಚಡ್ಡಿ ಒದ್ದೆ ಆಗ್ತಿತ್ತು. ಯಾರನ್ನ ನೋಡಿ ಅಂದರೆ ಕ್ರಾಂತಿಕಾರಿಗಳ ಹೆಸರನ್ನು ಕೇಳಿ. ನನಗೆ ರಕ್ತ ಕೊಡಿ, ನಾನು ನಿಮಗೆ ಸ್ವತಂತ್ರ ತಂದುಕೊಡ್ತೇನೆ ಅಂತ ಹೇಳಿದ್ದು ಅಹಿಂಸೆಯ ಹೋರಾಟದ ಪ್ರತಿನಿಧಿ ಅಲ್ಲ. ಈ ದಡ್ಡ ಮಗ ದೊಡ್ಡ ತಾಯಿಗೆ ನನ್ನ ಪ್ರಾಣನಲ್ಲದೆ ಮತ್ತೇನು ಕೊಡ್ಲಿಕ್ಕೆ ಸಾಧ್ಯ ಆಗಿ ವೀರ ಸಾವು ಅಹಿಂಸಾತ್ಮಕ ಹೋರಾಟದ ಪ್ರತಿನಿಧಿ ಅಲ್ಲ. ನಾನು ಅಹಿಂಸಾತ್ಮಕ ಹೋರಾಟವನ್ನು ಗೌರವಿಸ್ತೇನೆ. ಅದು ಕೊಟ್ಟಿರುವ ಕೊಡುಗೆ ಸಣ್ಣದು ಅಂತ ನಾನು ಭಾವಿಸಿಲ್ಲ. ಗಾಂಧೀಜಿ ಜನಮನಕ್ಕೆ ಸ್ವಾತಂತ್ರ್ಯ ಹೋರಾಟದ ಮಹತ್ವವನ್ನು ಸರಳ ವಿಧಾನಗಳ ಮೂಲಕ ತಲುಪಿಸಿದರು ಅನ್ನೋದು 100ಕ್ಕೆ 100 ಸತ್ಯ. ಯಾರಿಗೋ ಅನ್ನಿಸ್ತು ನಾನು ಖಾದಿ ಹಾಕಿದರೆ ನಾನು ಸ್ವಾತಂತ್ರ್ಯ ಹೋರಾಟಗಾರ ಅಂಥೇಳಿ. ಸಾಮಾನ್ಯ ಸಂಗತಿ ಅಲ್ಲ. ಚರಕ ತಿರುಗಿಸಿದ್ರೆ ನಾನು ದೇಶದ ಸ್ವತಂತ್ರ ಹೋರಾಟದ ಪ್ರತಿನಿಧಿ ಅಂತ ಭಾವಿಸಿದ್ದು ಜನಸಾಮಾನ್ಯರಲ್ಲಿ ನಾನೂ ಒಬ್ಬ ಸ್ವತಂತ್ರ ಹೋರಾಟಗಾರ ಅನ್ನುವಂಥ ಭಾವನೆಯನ್ನು ಉದ್ದೀಪನಗೊಳಿಸೋದಕ್ಕೆ ಸಹಾಯಕ ಆದ ಸಂಗತಿ. ಆದರೆ ಆ ಕಾರಣಕ್ಕೆ ಬ್ರಿಟಿಷರು ದೇಶ ಬಿಟ್ಟು ಓಡೋದ್ರು ಅನ್ನೋದು ಸತ್ಯಕ್ಕೆ ದೂರವಾದ ಸಂಗತಿ. ಆ ಕಾರಣಕ್ಕೆ ದೇಶ ಬಿಟ್ಟು ಓಡೋಗೋದಾಗಿದ್ದರೆ ನಾವು ಭಾವಿಸಿದ ಸ್ವತಂತ್ರ ಹೋರಾಟಗಾರರು ಯಾವ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದರೋ ಆ ಭಾರತವೇ ನಮಗೆ ಸಿಗ್ತಾ ಇತ್ತು. ಲಾಲಾ ಲಜಪತ್ ರಾಯ್ ಹೋರಾಟ ಮಾಡಿದ ಪಂಜಾಬಿನ ಬಹುಭಾಗ ಪಾಕಿಸ್ತಾನದ ಭಾಗ ಆಗಿಬಿಡ್ತು. ಬಹುಶಃ ದೇಶ ತುಂಡು ಮಾಡ್ತಾರೆ ಅಂತ ಭಾವಿಸಿದ್ರೆ ಲಾಲಾ ಲಜಪತ್ ರಾಯ್ ತನ್ನ ಮಾತೃಭೂಮಿಯನ್ನು ಪಾಕಿಸ್ತಾನದೊಳಗೆ ಸೇರಿರೋದನ್ನು ನೋಡಿ ಅವ್ರ ಚೇತನ ಸಂಭ್ರಮಿಸ್ತಾ ಇದೆ ಅಂತ ಭಾವಿಸಿದ್ದೀರಾ? ಭಗತ್ ಸಿಂಗನ ಆತ್ಮ ತನ್ನ ದೇಶ ತುಂಡಾಗಿದ್ದನ್ನು ಸಂಭ್ರಮಿಸೋದಕ್ಕೆ ಸಾಧ್ಯನಾ? ಧೂರ್ತ ಬ್ರಿಟಿಷರು ಭಾರತಕ್ಕೆ ಸ್ವತಂತ್ರ ಕೊಡಲಿಲ್ಲ. ಭಾರತದ ಒಳಗಿದ್ದ 540ಕ್ಕೂ ಹೆಚ್ಚು ಸಂಸ್ಥಾನಗಳಿಗೆ ಸ್ವಾತಂತ್ರ್ಯವನ್ನು ಘೋಷಣೆ ಮಾಡೋದಕ್ಕೆ ಮುಂಚೆ ದೇಶವನ್ನು 2 ತುಂಡು ಮಾಡಿ ಅವರಿಗೊಂದು ಉಚಿತವಾದ ಸಲಹೆ ಕೊಟ್ಟು ಹೋದರು. ಏನದು ಉಚಿತವಾದ ಸಲಹೆ ಅಂದರೆ, ನಿಮಗೆ ಸ್ವತಂತ್ರವನ್ನು ಕೊಟ್ಟಿದ್ದೇವೆ, ನೀವು ಸ್ವತಂತ್ರರಾಗಿಯೂ ಇರಬಹುದು, ಪಾಕಿಸ್ತಾನದ ಜೊತೆಗೂ ಸೇರ್ಬೋದು, ಭಾರತದ ಭಾಗವಾಗಿಯೂ ಇರಬಹುದು ಅಂತ ಸಲಹೆ ಕೊಟ್ಟು ಹೋದರು. ಒಂದು ವೇಳೆ ಸರ್ದಾರ್ ವಲ್ಲಭಾಯ್ ಪಟೇಲ್ ಆ ನೇತೃತ್ವ ಇಲ್ಲದೇ ಇದ್ದಿದ್ರೆ ಈಗಿರುವ ಭಾರತವನ್ನು ಉಳಿಸ್ಕೊಳ್ಳೋದು ಕಷ್ಟ ಆಗ್ತಿತ್ತು. ಇದು ವಾಸ್ತವಿಕ ಸತ್ಯ. ನಮಗೆ ಸ್ವಾತಂತ್ರ್ಯ ಸಿಕ್ಕಿದ್ದು ಅಹಿಂಸಾತ್ಮಕ ಹೋರಾಟದ ಜೊತೆಗೆ ಕ್ರಾಂತಿಕಾರಿಗಳು ನಡೆಸಿದ ವೀರೋಚಿತ ಬಲಿದಾನ, ಸಂಘರ್ಷ,
ಸೈನ್ಯ ಕಟ್ಟಿ ಸುಭಾಷ್ ಚಂದ್ರ ಬೋಸ್ರಂಥವರು ನೇರ ಯುದ್ಧಕ್ಕೆ ಕರೆ ಕೊಟ್ಟ ಪರಿಣಾಮ ಅನ್ನೋಂಥ ಸತ್ಯವನ್ನು ಹೇಳಿದಾಗ ಮಾತ್ರ ಸ್ವಾತಂತ್ರ್ಯ ಹೋರಾಟ ಕೇವಲ ಅಹಿಂಸಾತ್ಮಕ ಹೋರಾಟದಿಂದ ಬರಲಿಲ್ಲ, ನಮ್ಮ ಹಿರಿಯರ ಬಲಿದಾನದ ರಕ್ತವೂ ಸೇರಿದೆ ಅನ್ನೋದು ಅರ್ಥ ಆಗುತ್ತೆ. ಇಲ್ಲೇನೆ ಕೆದಂಬಾಡಿ ರಾಮಯ್ಯ ಗೌಡರು ಅವರು ಗಾಂಧಿವಾದಿ ಆಗಿರಲಿಲ್ಲ, ಈ ಒಂದು ಮೈದಾನಕ್ಕೆ ಹೆಸರು ಕಿಲ್ಲೆಯವರು, NS ಕಿಲ್ಲೆಯವರು. ಅದೆಷ್ಟು ಜನ ಕ್ರಾಂತಿಕಾರಿಗಳು, ವೈದ್ಯ ಅವರು, ಮಂಜ ವೈದ್ಯ ಅವರು, ಅದೆಷ್ಟು ಜನ ಎಲೆಮರೆಯ ಕಾಯಿಗಳ ರೀತಿಯಲ್ಲಿ ಹೆಸರನ್ನೂ ಕೂಡ ಬರೆದಿಟ್ಟು ಹೋಗದೆ ಲಕ್ಷಾಂತರ ಜನ ಸ್ವತಂತ್ರೋತ್ಸವದ ಈ ಒಂದು ವೇದಿಕೆಗೆ ಬಲಿದಾನ ಅರ್ಪಿಸಿದ ಪರಿಣಾಮ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದೆ. ಸ್ವಾತಂತ್ರ್ಯ ಸಿಕ್ತು. ಸ್ವಾತಂತ್ರ್ಯದ ಉಳಿವಿಗೆ ನಾವೇನು ಮಾಡಬೇಕು? ನಾವಿವತ್ತು ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಬೇಕಾದ ಅವಶ್ಯಕತೆ ಇಲ್ಲ. ಆದರೆ ಸ್ವತಂತ್ರ ಭಾರತದಲ್ಲಿ ಭಾರತ ಬಲಿಷ್ಠ ಆಗಬೇಕು ಅಂದರೆ ನಮಗೆ ಹೋರಾಟಗಳೇ ಇಲ್ವಾ? ನಮಗೆ ಹೋರಾಟಗಳಿದ್ದಾವೆ. ಭಾರತ ಬಡತನದ ವಿರುದ್ಧ ಹೋರಾಟ ಮಾಡಬೇಕಾಗಿದೆ. ಭಾರತದಲ್ಲಿರುವಂಥ ಬಡವರು ಬಲಶಾಲಿಗಳಾಗುವಂತೆ ನೋಡಿಕೊಳ್ಳಬೇಕಾದ ಜವಾಬ್ದಾರಿ ನಮ್ಮ ಮೇಲಿದೆ. ಬಡತನ ಮುಕ್ತ ಭಾರತ ಅಂದರೆ ಬಡವರನ್ನೇ ಹೊರ ಹಾಕೋದಲ್ಲ, ಬಡವರಿಗೆ ಬಲ ಕೊಡೋದು. ಇವತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ತಂದಿರುವ ಒಂದೊಂದು ಯೋಜನೆಗಳು ಕೂಡ ಬಡವರಿಗೆ ಬಲ ಕೊಡೋ ಯೋಜನೆಗಳು. ಜನ್ಧನ್ ಖಾತೆ ಯಾರಿಗೋಗಿ ತಂದಿದ್ದು? ಬಡವರಿಗೆ ಬಲ ಕೊಡಬೇಕು ಅಂತಲೇ ಜನ್ಧನ್ ಖಾತೆ ಅಂತ ತಂದಿದ್ದು. ಮೊದಲ ಬಾರಿಗೆ 44 ಕೋಟಿಗೂ ಹೆಚ್ಚು ಜನ ಬ್ಯಾಂಕಿನ ಮೆಟ್ಟು ಹತ್ತಿದ್ರು. ಅವ್ರನ್ನ ಆರ್ಥಿಕ ವ್ಯವಸ್ಥೆಯ ಜೊತೆಗೆ ಮುಖ್ಯ ದಾರಿಗೆ ತರುವಂಥ ಕೆಲಸ ನಡೀತು. ಉಜ್ವಲ ಯೋಜನೆ, ಯಾವ ತಾಯಂದಿರು ಹಸಿ ಸೌದೆಯಲ್ಲಿ ಅಡಿಗೆ ಮಾಡ್ತಾ ಇದ್ರು ಅವ್ರ ಕಷ್ಟವನ್ನು ತಪ್ಪಿಸ್ಬೇಕು ಅಂತ ತಂದ ಯೋಜನೆ. ಆಯುಷ್ಮಾನ್ ಭಾರತ್ ಯೋಜನೆ, ನಿಮ್ಮ ನೆರವಿಗೆ ಭಾರತ ಸರ್ಕಾರ ಇದೆ ಅನ್ನುವಂಥ ವಿಶ್ವಾಸ ತುಂಬುವಂಥ ಯೋಜನೆ. ಸ್ಟಾರ್ಟಪ್ ಯೋಜನೆ, ಸ್ಟ್ಯಾಂಡಪ್ ಯೋಜನೆ, ಈ ಬಡತನದ ವಿರುದ್ಧ ಭಾರತ ಹೋರಾಟ ಮಾಡೋದರ ಪೂರಕವಾಗಿ ತಂದಂಥ ಯೋಜನೆಗಳು ಅನ್ನೋದನ್ನು ನಾವು ಮರಿಬಾರದು. ಅಜ್ಞಾನದ ವಿರುದ್ಧ ಭಾರತ ಹೋರಾಟ ಮಾಡಬೇಕಾಗಿದೆ. ಭ್ರಷ್ಟಾಚಾರದ ವಿರುದ್ಧ ಭಾರತ ಹೋರಾಟ ಮಾಡಬೇಕಾಗಿದೆ. ಇತ್ತೀಚೆಗೆ ನಮ್ಮ ಮುಖ್ಯಮಂತ್ರಿಗಳು ಹೇಳಿದರು, ಯಾವನು 10 ರೂಪಾಯಿ ಲಂಚ ಕೊಡಬಾರ್ದು ಅಂಥೇಳಿ. ಇಬ್ಬರು ಹಿರಿಯ ನಾಯಕರು ಫೋನ್ನಲ್ಲಿ ಮಾತಾಡ್ಕೊಂಡ್ರು, ಮಂತ್ರಿಗಿರಿ ಅನ್ನೋದು ಹೆಂಗೆ ಸಿಕ್ತು ಅಂತ. 10 ರೂಪಾಯಿಗೆಲ್ಲ ಯಾರೂ ಬಗ್ಗಲ್ಲ. 10 ಕೋಟಿ ಇದ್ದರೆ, 100 ಕೋಟಿ ಇದ್ದರೆ ಮಂತ್ರಿ ಸ್ಥಾನ ಗಿಟ್ಟಿಸ್ಕೊಳ್ಬೋದು ಅಂತ ಒಬ್ಬರು ಹಿರಿಯ ಕಾಂಗ್ರೆಸ್ ಮುಖಂಡರುಗಳು ತಮ್ಮ ಫೋನ್ನಲ್ಲಿ ಹೇಗಿದೆ ಅನ್ನೋದನ್ನು ಹೇಳಿದರು. ಈ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡಬೇಕಾಗಿದೆ. ನಾವಿವತ್ತು ಹೆಮ್ಮೆಯಿಂದ ಹೇಳ್ಬೋದು, ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ನೇತೃತ್ವದ ಸರ್ಕಾರ ಕಳೆದ 12 ವರ್ಷಗಳಲ್ಲಿ ಒಂದೇ ಒಂದು ಭ್ರಷ್ಟಾಚಾರದ ಆರೋಪಕ್ಕೆ ತುತ್ತಾಗಿಲ್ಲ. ಇದಕ್ಕಿಂತ ಹೆಮ್ಮೆಯ ಸಂಗತಿ ಇನ್ನೊಂದು ಯಾವುದಿದೆ? ಭಯೋತ್ಪಾದನೆ ವಿರುದ್ಧ ಹೋರಾಟ ಮಾಡಬೇಕಾಗಿದೆ. ಭಯೋತ್ಪಾದಕರು ಬಹಳ ಮುದುರ್ಕೊಂಡಿದ್ದಾರೆ, ಇದು ಸತ್ಯ. ಬಿಲ ಸೇರಿದ್ದಾರೆ, ಇದು ಸತ್ಯ. ನಾಶವಾಗಿದ್ದಾರಾ? ನಾಶವಾಗಿಲ್ಲ. ದೇಹ ದುರ್ಬಲ ಆದಾಗ ರೋಗ ಹೊರಗೆ ಕಾಣಿಸ್ಕೊಳ್ಳುತ್ತೆ. ದೇಶ ಮತ್ತು ದೇಶದ ವ್ಯವಸ್ಥೆ ದುರ್ಬಲ ಆದಾಗ ಈ ಭಯೋತ್ಪಾದಕರು ಬಾಲ ಬಿಚ್ತಾರೆ. ಬಾಲ ಬಿಚ್ಚಕ್ಕೆ ಆಗಾಗ ಪ್ರಯತ್ನ ಮಾಡ್ತಾನೆ ಇದ್ದಾರೆ. ಅವರು ಬಾಲ ಬಿಚ್ಚಕ್ಕೆ ಪ್ರಯತ್ನ ಮಾಡಿದಾಗೆಲ್ಲ ಬಾಲ ಕಟ್ ಮಾಡೋ ಪ್ರಯತ್ನ ನಡೀತಾನೆ ಇದೆ.
ಬರೀ ಬಾಲ ಕಟ್ ಮಾಡೋದ್ರಿಂದ ಭಯೋತ್ಪಾದಕರು ಬಾಲ ಬಿಚ್ಚೋದು ನಿಲ್ಲಿಸ್ತಾರ ಅಂದರೆ, ಬರೀ ಬಾಲ ಕಟ್ ಮಾಡೋದ್ರಿಂದ ಭಯೋತ್ಪಾದಕರು ಬಾಲ ಬಿಚ್ಚೋದನ್ನು ನಿಲ್ಸೋಕ್ಕಾಗಲ್ಲ. ಮತ್ತೆ 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 ಬಾಲ ಬಿಚ್ಚುತ್ತಾ ಇದ್ದಾಗ ಆಗ ನಾವು ಯಾವುದನ್ನು ಕಟ್ ಮಾಡಬೇಕಾಗತ್ತೆ? ತಲೆಯನ್ನೇ ಕಟ್ ಮಾಡಬೇಕಾಗತ್ತೆ. ನಾನು ತಲೆಯನ್ನೇ ಕಟ್ ಮಾಡಬೇಕಾಗತ್ತೆ ಅಂದ ತಕ್ಷಣ ಅರುಣ್ ಶಾಮ್ ಅವ್ರಿಗೆ ಮತ್ತೊಂದು ಕೇಸ್ ಬಂದರೂ ಆಶ್ಚರ್ಯ ಇಲ್ಲ. ನಾನು ಹೇಳಿದ್ದು ಯಾರ ತಲೆಯನ್ನು? ಭಯೋತ್ಪಾದಕರ ತಲೆಯನ್ನು. ಭಯೋತ್ಪಾದಕರ ತಲೆಯನ್ನು ಕಟ್ ಮಾಡುವಂತ ಸಿ ಟಿ ರವಿ ಹೇಳ್ದ ಅಂದ ತಕ್ಷಣ ನನಗೇ ಹೇಳ್ದ ಅಂತ ಯಾರಾದರೂ ಅನ್ಕೊಂಡ್ರೆ, ನಾವು ನಿಮ್ಮನ್ನು ಭಾರತೀಯರು ಅಂತ ಹೆಂಗೆ ಒಪ್ಕೊಳ್ಳೋದು ಹೇಳಿ? ಹೆಂಗೆ ಒಪ್ಕೊಳ್ಳೋದು ನಾವು? ನಾನು ಭಯೋತ್ಪಾದಕರ ಬಗ್ಗೆ ಹೇಳಿದ್ದೇನೆ. ಈ ಭಯೋತ್ಪಾದನೆ ವಿರುದ್ಧನೂ ಹೋರಾಟ ಮಾಡಬೇಕಾಗಿದೆ. ನಮ್ಮ ದೇಶದ ಸೈನಿಕರಿಗೆ ದೇಶದ ಗಡಿಯನ್ನು ಸಂರಕ್ಷಣೆ ಮಾಡೋ ಸಾಮರ್ಥ್ಯ ಇದೆ. ಅದನ್ನು 48 ಯುದ್ಧದಲ್ಲಿ, 62 ಯುದ್ಧದಲ್ಲಿ, 65 ಯುದ್ಧದಲ್ಲಿ, 71 ಯುದ್ಧದಲ್ಲಿ, 98ರ ಕಾರ್ಗಿಲ್ ಆಕ್ರಮಣ ಸಂದರ್ಭದಲ್ಲಿ, ಈ ಎಲ್ಲ ಸಂದರ್ಭಗಳಲ್ಲಿ ತಮ್ಮ ಸಾಮರ್ಥ್ಯದ ಪರಾಕಾಷ್ಠೆಯನ್ನು ನಮ್ಮ ಸೈನ್ಯ ತೋರಿಸಿದೆ. ಆ ಸೈನ್ಯ ಆ ರೀತಿ ಸಾಮರ್ಥ್ಯದ ಪರಾಕಾಷ್ಠೆಯನ್ನು ತೋರಿಸೋದಕ್ಕೆ ಸಾಧ್ಯ ಆಗಿದ್ದು ಕೇವಲ ದೇಶಭಕ್ತಿ ಮಾತ್ರ. ದೇಶಭಕ್ತಿ ಇಲ್ಲದೆ ಇದ್ರೆ ಈ ಪ್ರಶ್ನೆನ ಯಾಕೆ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಅಂದರೆ, ಸಾಚಾರ್ ವರದಿ ಬಹಳ ಜನ ಮರೆತು ಬಿಟ್ಟಿದ್ದೀವಿ. ಆ ಸಾಚಾರ್ ಸಮಿತಿಯನ್ನು ನೇಮಕ ಮಾಡಿದ್ದು ಕಾಂಗ್ರೆಸ್ ಸರ್ಕಾರ. ಆ ಸಾಚಾರ್ ವರದಿ ಯಾವ್ಯಾವ ಜಾತಿಯವರು ಸೈನ್ಯದಲ್ಲಿದ್ದಾರೆ ಅಂತ ಪಟ್ಟಿ ಕೊಟ್ಟಿತ್ತು. ಸೈನ್ಯಕ್ಕೆ ಸೇರೋದಕ್ಕೆ ಜಾತಿ ಕಾಲಂನ ಭರ್ತಿ ಮಾಡೋ ಅವಶ್ಯಕತೆ ಇಲ್ಲ. ದೇಶಭಕ್ತಿ ಇದ್ರೆ ಸಾಕು, ಅವನು ಸೈನ್ಯಕ್ಕೆ ಸೇರ್ಬೋದು. ದೇಶಭಕ್ತಿಯ ಜಾಗದಲ್ಲಿ ಈ ಜಾತಿಯವರು ಎಷ್ಟು, ಈ ಜಾತಿಯವರು ಎಷ್ಟು ಅಂತ ಸೈನ್ಯದಲ್ಲೂ ಜಾತಿಯನ್ನು ಹುಡುಕಿ ಸೈನ್ಯ ಒಡೆಯುವಂಥ ಸಂಚು ಮಾಡಿದ್ರೆ ಪರಿಸ್ಥಿತಿ ಏನಾಗಬಹುದು ಯೋಚನೆ ಮಾಡಿ. ಸೈನ್ಯದಲ್ಲೂ ಜಾತಿಯ ಲೆಕ್ಕ ಹಾಕುವಂಥ ಮನಸ್ಥಿತಿ ಬಹಳ ಅಪಾಯಕಾರಿ. ನಾನು ಸತ್ಯವನ್ನು ಹೇಳಲೇಬೇಕು, ಕಾಂಗ್ರೆಸ್ ಆಡಳಿತದ ಅವಧಿಯಲ್ಲಿ ಸೈನ್ಯದಲ್ಲೂ ಜಾತಿಯ ಲೆಕ್ಕ ಹಾಕುವಂಥ ಕೆಲಸ ನಡೆದಿತ್ತು. ಇನ್ನು ಒಂದೇ ಮಾತ್ರ ಹೇಳಬೇಕೋ ಬೇಡವೋ, ಎರಡು ದಿನದ ಹಿಂದೆ ಕಲ್ಕತ್ತಾ ಹೈಕೋರ್ಟ್ ಒಂದು ತೀರ್ಪು ಕೊಟ್ಟಿದೆ. ಹೇಳಿದ್ರೇನು ಆಕಾಶ ಕಳಚಿಬಿಡುತ್ತಾ ಅಂತ ಹೇಳಿದೆ. ಒಂದೇ ಮಾತ್ರ ಹೇಳೋದಕ್ಕೇನೆ ಹಿಂದೆ ಮುಂದೆ ನೋಡುವವರು ಅವರ ದೇಶಭಕ್ತಿ ಪ್ರಶ್ನಾತೀತ ಅಂತ ಹೇಗೆ ಭಾವಿಸೋದು ನಾವು? ಒಂದೇ ಮಾತ್ರ ಹೇಳ್ತಾ ಹೇಳ್ತಾನೆ ನೇಣಕಂಬಕ್ಕೆ ಕೊರಳೊಡ್ಡಿದಂಥ ವಿರೋಚಿತ ಇತಿಹಾಸ ದೇಶದ್ದಿರಬೇಕಾದ್ರೆ ಸ್ವತಂತ್ರ ಭಾರತದಲ್ಲಿ ಒಂದೇ ಮಾತ್ರ ಹೇಳಲ್ಲ ಅಂತ ಅನ್ನುವಂಥ ಮನಸ್ಥಿತಿ ದೇಶವನ್ನು ವಿಭಜಿಸಿದ ಮನಸ್ಥಿತಿಗಿಂತ ಭಿನ್ನ ಆಗಲಿಕ್ಕೆ ಹೇಗೆ ಸಾಧ್ಯ? ಅಂದರೆ ಭಾರತ ವಿಭಜನೆಯ ನಂತರವೂ ಭಾರತವನ್ನು ವಿಭಜಿಸುವಂಥ ಮನಸ್ಥಿತಿ ಜೀವಂತವಾಗಿದೆ. ಈ ಭಾರತವನ್ನು ವಿಭಜಿಸುವ ಮನಸ್ಥಿತಿ ಜೀವಂತವಾಗಿರೋದು ಮಾತ್ರ ಅಲ್ಲ, ಭಾರತವನ್ನು ವಿಭಜಿಸುವಂಥ ಸಂಚನ್ನು ಮತ್ತೆ ಮತ್ತೆ ರೂಪಿಸ್ತಾನೆ ಇದೆ. ಯಾವ್ಯಾವ ರೀತಿಯಲ್ಲಿ ಆ ರೀತಿಯ ಸಂಚನ್ನು ರೂಪಿಸ್ತಾ ಇದ್ದಾರೆ? ಪ್ರಾದೇಶಿಕತೆಯ ಹೆಸರಿನಲ್ಲಿ ಪ್ರಾದೇಶಿಕತೆಯನ್ನು ರಾಷ್ಟ್ರೀಯತೆಯ ವಿರುದ್ಧ ಎತ್ತುಕಟ್ಟುವುದು ಒಂದು ಸಂಚೆ. ಹಾಗೆ ಸಂಚು ಮಾಡೋರು ನಮ್ಮ ನಾಡಗೀತೆಯ ಆಶಯವನ್ನೇ ಅರ್ಥ ಮಾಡಿಕೊಂಡಿಲ್ಲ. ನಮ್ಮ ನಾಡಗೀತೆಯ ಆಶಯದ ಸಾಲುಗಳೇನು ಹೇಳ್ತವೆ? ಭಾರತ ಜನನೀಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ. ತಾಯಿ ಭಾರತಿ, ಆಕೆ ಮಗಳು ತಾಯಿ ಭುವನೇಶ್ವರಿ. ಈ ತಾಯಿ ಭುವನೇಶ್ವರಿಯನ್ನೇ ಭಾರತೀಯ ವಿರುದ್ಧ ಎತ್ಕೊಟ್ಟೋದು ಕೂಡ ಒಂದು ವಿಭಜಕ ಮನಸ್ಥಿತಿಯ ಜೀವಂತ ಉದಾಹರಣೆ ಇದು. ಈ ಸವಾಲನ್ನು ಕೂಡ ಎದುರಿಸಬೇಕಾಗಿದೆ.
ನಾವು ಪ್ರಾದೇಶಿಕ ಅಸ್ಮಿತೆಯನ್ನು ಗೌರವಿಸ್ತೇವೆ, ಉಳಿಸ್ಕೊಳ್ತೇವೆ. ಆದರೆ ಈ ಪ್ರಾದೇಶಿಕ ಅಸ್ಮಿತೆ ತಾಯಿ ಭಾರತೀಯ ವಿರುದ್ಧ ಕೆಲಸ ಮಾಡೋದಕ್ಕೆ ಅವಕಾಶ ಕೊಡಬಾರ್ದು. ಈ ವಿಭಜಕ ಮನಸ್ಥಿತಿಯ ವಿರುದ್ಧ ನಾವು ಹೋರಾಟ ಮಾಡಬೇಕಾಗಿದೆ. ಯಾವ ದೇಶದಲ್ಲಿ ರಾಷ್ಟ್ರಗೀತೆ ಹೇಳೋದು, ರಾಷ್ಟ್ರಗಾನವನ್ನು ಹಾಡೋದು ವಿವಾದಕ್ಕೊಳಗಾಗುತ್ತೋ ಆ ರಾಷ್ಟ್ರವನ್ನು ಒಡೆಯೋದಕ್ಕೆ ಪರಕೀಯರ ಅವಶ್ಯಕತೆನೇ ಇಲ್ಲ. ಅದಕ್ಕಾಗಿ ಸಂವಿಧಾನ, ರಾಷ್ಟ್ರಧ್ವಜ, ರಾಷ್ಟ್ರಗೀತೆ, ಅದರೊಳಗಡೆ ಜಾತೀಯ ಭೂತವನ್ನು, ಮತಗ್ರಂಥದ ಸಮರ್ಥನೆಯನ್ನು ಇವುಗಳಿಗೆ ಕೊಡ್ತಕ್ಕಂಥದ್ದು ನಿಮ್ಮ ರಾಷ್ಟ್ರಭಕ್ತಿಯ ಬಗ್ಗೆ ಇರುವ ಅನುಮಾನವನ್ನು ಬಲಗೊಳಿಸೋದಕ್ಕೆ ಕಾರಣ ಆಗತ್ತೆ. ನಾನಾದರೂ ಭಾವಿಸ್ತೇನೆ, ಸಂವಿಧಾನದ ವಿಷಯ ಬಂದಾಗ ನಮಗೆಲ್ಲ ಮತಗ್ರಂಥ ಬೇರೆ ಇರ್ಬೋದು, ಆದರೆ ರಾಷ್ಟ್ರಕ್ಕೆ ಒಂದೇ ಗ್ರಂಥ, ಅದು ನಮ್ಮ ಭಾರತದ ಸಂವಿಧಾನ. ನಮ್ಮೆಲ್ಲರಿಗೂ ಬೇರೆ ಬೇರೆ ಧ್ವಜ ಇರ್ಬೋದು, ರಾಷ್ಟ್ರಕ್ಕೆ ಒಂದೇ ಧ್ವಜ, ಅದು ತ್ರಿವರ್ಣ ಧ್ವಜ. ನಮ್ಮೆಲ್ಲರ ಪ್ರಾರ್ಥನೆಯ ಸಾಲುಗಳು ಬೇರೆ ಬೇರೆ ಇರ್ಬೋದು, ಆದರೆ ರಾಷ್ಟ್ರಗೀತೆಯ ಸಾಲು, ರಾಷ್ಟ್ರಗಾನದ ಸಾಲು ಅದು ಬೇರೆ ಬೇರೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಬೇರೆ ಬೇರೆ ಆದರೆ ಆ ದೇಶ ಉಳಿಲಿಕ್ಕೂ ಸಾಧ್ಯ ಇಲ್ಲ. ಬಾಹ್ಯವಾಗಿ ಹೊರಗಿಂದ ನಾವು ಗಡಿ ಆಕ್ರಮಣವನ್ನು, ಒಳನುಸುಳುವಿಕೆಯನ್ನು ಎದುರಿಸ್ತಾ ಇದ್ದೀವಿ. ಒಳಗಡೆ ಭ್ರಷ್ಟಾಚಾರ, ಮಾದಕ ವಸ್ತುಗಳು, ಮತೀಯ ಆಧಾರದಲ್ಲಿ, ಭಾಷೆಯ ಆಧಾರದಲ್ಲಿ, ಪ್ರಾದೇಶಿಕ ಆಧಾರದಲ್ಲಿ ನಮ್ಮಲ್ಲಿರುವ ವೈವಿಧ್ಯತೆಯನ್ನೇ ಒಡಕಿಗೆ ದಾರಿ ಮಾಡಿಕೊಂಡು ಎತ್ತುಕಟ್ಟುವಂತಹ ಮನಸ್ಥಿತಿ, ಇದು ರಾಷ್ಟ್ರಹಿತಕ್ಕೆ ಅಪಾಯಕಾರಿಯಾಗತ್ತೆ. ಇದ್ರ ಬಗ್ಗೆ ನಾವು ಆಲೋಚಿಸಬೇಕಾದಂಥ, ಅದನ್ನು ಎದುರಿಸಬೇಕಾದಂಥ ಅವಶ್ಯಕತೆ ಇದೆ. ಇತ್ತೀಚೆಗೆ ಒಂದು ಕೇಸು ಹೈಕೋರ್ಟ್ ಮುಂದೆ ಬಂದಿತ್ತು. ಅವರು FIRನಲ್ಲಿ ಹಾಕಿದ್ದೇನು ಅಂದರೆ, ಭಾರತ್ ಮಾತಾ ಕಿ ಜೈ, ಒಂದೇ ಮಾತ್ರ ಎಂದು ಘೋಷಣೆ ಕೂಗುತ್ತಾ ಪ್ರಚೋದನಕಾರಿಯಾಗಿ ಘೋಷಣೆ ಕೂಗುತ್ತಿದ್ದರು. ಇವರು ಯಾರು ಬ್ರಿಟಿಷರು ನೇಮಿಸಿದ ಪೊಲೀಸರಲ್ಲ, ನಮ್ಮದೇ ಸರ್ಕಾರದ ಪೊಲೀಸರು. ಅವ್ರು ಏನು ಹೇಳಿದರು ಅಂದರೆ, ಭಾರತ್ ಮಾತಾ ಕಿ ಜೈ ಅನ್ನೋದು ಪ್ರಚೋದನೆ ಅಂತ ಅನ್ನೋ ಭಾವಿಸುವ ಮನಸ್ಥಿತಿ ಅವ್ರಿಗೆ ಹೇಗೆ ಬಂತು? ನ್ಯಾಯಾಲಯದಲ್ಲಿ ಕೋರ್ಟ್ ಮುಂದೆ ಕೇಳಿದ್ರು, ಭಾರತ್ ಮಾತಾ ಕಿ ಜೈ ಅನ್ನೋದು ಪ್ರಚೋದನಕಾರಿ ಹೆಂಗಾಗತ್ರಿ ಹೇಳ್ರಿ ಅಂತ ಕೇಳಿದ್ರು. ಅಂದರೆ ಕೆಲವರಿಗೆ ಭಾರತ್ ಮಾತಾ ಕಿ ಜೈ ಅನ್ನೋದು ಕೂಡ ಪ್ರಚೋದನಕಾರಿ ಅಂತ ಅನ್ನಿಸ್ಬಿಟ್ಟಿದೆ. ಅವರಿಗೆ ಒಂದು ಮಾತನ್ನು ಹೇಳಕ್ಕೆ ಬಯಸ್ತಾನೆ, ಭಾರತ್ ಮಾತಾ ಕಿ ಜೈ ಅನ್ನೋದು ಪ್ರೇರಣೆ ಕೊಡುವ ಸಂಗತಿ. ಪ್ರಚೋದನಕಾರಿ ಯಾರಿಗೆ ಅಂದರೆ ಪಾಕಿಸ್ತಾನದವರಿಗೆ ಪ್ರಚೋದನಕಾರಿ. ನಾವು ಭಾರತ್ ಮಾತಾ ಕಿ ಜೈ ಅಂತಿರ್ಬೇಕಾದ್ರೆ ಅವ್ರು ಇನ್ನೇನೋ ಕೂಗ್ತಿರ್ತಾರೆ, ಯಾಕೆಂದ್ರೆ ಅವ್ರಿಗೆ ಇದನ್ನು ಸಹಿಸೋಕ್ಕಾಗಲ್ಲ. ಆದರೆ ಭಾರತೀಯರಿಗೆ ಇದು ಪ್ರೇರಣೆ ಕೊಡುವ ಸಂಗತಿ, ರಾಷ್ಟ್ರಭಕ್ತಿಯ ಜಾಗರಣೆ ಮಾಡ್ತಕ್ಕಂಥ ಸಂಗತಿ, ಇದು ಪ್ರಚೋದನಕಾರಿ ಅಂತೇಳಿ ಭಾವಿಸುವಂಥ ಮನಸ್ಥಿತಿ ಇದೆಯಲ್ಲ, ಇದು ಬಹಳ ಅಪಾಯಕಾರಿಯಾಗಿರ್ತಕ್ಕಂಥ ಸಂಗತಿ. ಇದ್ರ ಬಗ್ಗೆ ನಾವು ಯೋಚಿಸಬೇಕಾದ ಅವಶ್ಯಕತೆ ಇದೆ. ಇನ್ನು ಸ್ವಾತಂತ್ರ್ಯೋತ್ಸವಕ್ಕೆ ಆಗಸ್ಟ್ 15 ಬಂದರೆ 80ರ ಸಂಭ್ರಮ. ಮನುಷ್ಯನಿಗೆ 80 ಅಂದರೆ ಕೋಲ್ ಹಿಡ್ಕೊಂಡು ಓಡಾಡೋ ವಯಸ್ಸು. ಕೋಲ್ ಹಿಡ್ಕೊಂಡು ಓಡಾಡೋ ವಯಸ್ಸು. ಆದರೆ ದೇಶಕ್ಕೆ 80 ಅಂದರೆ ಸಹಸ್ರಾರು ವರ್ಷಗಳ ಇತಿಹಾಸ ಇರುವಂಥ ದೇಶಕ್ಕೆ, 10,000 ವರ್ಷಗಳ ಇತಿಹಾಸ ಇರುವಂಥ ದೇಶಕ್ಕೆ, ಸಂಸ್ಕೃತಿಯನ್ನು ಹೊಂದಿರತಕ್ಕಂಥ ದೇಶಕ್ಕೆ ಇನ್ನು ನಾವು ಬಾಲ್ಯಾವಸ್ಥೆಯಲ್ಲಿದ್ದೀವಿ ಅಂತ ಭಾವಿಸುವಂಥ ವಯಸ್ಸು. ಯೌವನಕ್ಕಿನ್ನೂ ಕಾಲಿಟ್ಟಿಲ್ಲ, ಬಾಲ್ಯಾವಸ್ಥೆಯಲ್ಲಿದೆ ದೇಶ. ಇಂಥ ಸಂದರ್ಭದಲ್ಲಿ ಭಾರತಕ್ಕೆ ಅಪಾಯಕಾರಿಯಾಗಿರುವಂಥ ಎಲ್ಲ ಸಂಗತಿಯನ್ನು
ನಿಗ್ರಹಿಸುವುದು ರಾಷ್ಟ್ರಭಕ್ತ ಸರ್ಕಾರ ಮಾಡಬೇಕಾಗಿರೋ ಸಂಗತಿ. FCRA ಬಹಳ ದೊಡ್ಡ ಅಲ್ಲೋಲ ಕಲ್ಲೋಲ ನಡೀತಾ ಇದೆ. ಸರ್ಕಾರ ಇಷ್ಟೇ ಕೇಳಿದ್ದು, ಲೆಕ್ಕ ಕೊಡ್ರಪ್ಪ ಅಂತ. ಇನ್ನೇನು ಬೇರೆ ಏನು ಹೇಳಿಲ್ಲ ಅವರು. ನೀವು ಯಾವ ಉದ್ದೇಶಕ್ಕೆ ತರ್ತೀರಿ? ಆಸ್ಪತ್ರೆಗೆ ತರ್ತೀರಾ? ಆಸ್ಪತ್ರೆಗೆ ಖರ್ಚು ಮಾಡಿ. ಶಾಲೆಗೆ ತರ್ತೀರಾ? ಶಾಲೆಗೆ ಖರ್ಚು ಮಾಡಿ. ವೃದ್ಧಾಶ್ರಮ ನಡೆಸ್ತೀರಾ? ವೃದ್ಧಾಶ್ರಮಕ್ಕೆ ಖರ್ಚು ಮಾಡಿ. ವೃದ್ಧಾಶ್ರಮದ ಹೆಸರು ಹೇಳಿ ಅದನ್ನು ಅರಾಜಕತೆ ಹುಟ್ಟಾಕೋದಕ್ಕೆ ಬಳಕೆ ಮಾಡಿಕೊಂಡ್ರೆ ಬಿಡಬೇಕಾ? ಶಾಲಾ ಶಿಕ್ಷಣದ ನೆಪದಲ್ಲಿ ನಕ್ಸಲರನ್ನು ತಯಾರು ಮಾಡೋದಕ್ಕೆ ಅವಕಾಶ ಕೊಡಬೇಕಾ? ಆಸ್ಪತ್ರೆಯ ನೆಪದಲ್ಲಿ ಇನ್ನೇನೋ ಮಾಡಲಿಕ್ಕೆ ಅವಕಾಶ ಕೊಡಬೇಕಾ? ಸರ್ಕಾರ ಕೇಳಿದ್ದಿಷ್ಟೇ, ದುಡ್ಡು ತರಿಸ್ಕೊಳ್ಳಿ, ಲೆಕ್ಕ ಕೊಡಿ. ಯಾವುದಕ್ಕೆ ಖರ್ಚು ಮಾಡ್ತೀರಿ ಲೆಕ್ಕ ಕೊಡಿ ಅಂಥೇಳಿ. ಈ ಲೆಕ್ಕ ಕೇಳಿದ್ದಕ್ಕೇನೆ ಕೆಲವರು ದಿಗಿಲು ಬಿದ್ದಿದ್ದಾರೆ ಅಂತಂದರೆ ಎಲ್ಲೋ FCRA ನೆಪದಲ್ಲಿ ಲೆಕ್ಕ ತಪ್ಪುವ ರೀತಿಯಲ್ಲಿ ಕೆಲಸ ಮಾಡ್ತಿದ್ದಾರೆ ಅನ್ನೋದು ಅರ್ಥ ಆಗತ್ತೆ. ಸರ್ಕಾರ ಅಕೌಂಟಬಿಲಿಟಿಯನ್ನು ಫಿಕ್ಸ್ ಮಾಡ್ತಾ ಇದೆ. ಇದನ್ನೂ ವಿರೋಧಿಸ್ತಾರೆ ಅಂತ ಹೇಳಿದ್ರೆ ನಮ್ಮ ದೇಶದ ಸ್ವಾತಂತ್ರ್ಯವನ್ನು ಉಳಿಸ್ಕೊಳ್ಳೋದು ಹೇಗೆ? ಈ ಸ್ವಾತಂತ್ರ್ಯವನ್ನು ಉಳಿಸ್ಕೊಳ್ಳೋದಕ್ಕೆ ತೆರಬೇಕಾಗಿರೋದು ಒಂದೇನೆ, ನಿರಂತರ ಜಾಗರೂಕತೆ. ಒಬ್ಬ ಕವಿ ಒಂದು ಕಡೆ ಹೇಳ್ತಾನೆ, ಮೈ ಮರೆವಿನ ಕ್ಷಣ ಘೋರ ಭೀಕರ ರಾಷ್ಟ್ರ ವಿನಾಶಕ್ಕೆ ದಾರಿ. ಮೈ ಮರೆವಿನ ಕ್ಷಣ ಘೋರ ಭೀಕರ ರಾಷ್ಟ್ರ ವಿನಾಶಕ್ಕೆ ದಾರಿ. ನಾವು ಮೈ ಮರೆತರೆ ಅದು ರಾಷ್ಟ್ರ ವಿನಾಶಕ್ಕೆ ದಾರಿಯಾಗತ್ತೆ. ಹಾಗಾಗಬಾರ್ದು ಅಂತಿದ್ರೆ ಅದಕ್ಕಿರೋದು ಒಂದೇ ಪರಿಹಾರ, ನಿರಂತರ ಜಾಗರೂಕತೆ. ನಾವು ಜಾತಿ ಹೆಸರಿನಲ್ಲಿ ಜಾಗೃತ ಆಗ್ತೀವಿ. ದೇವರ ಹೆಸರಿನಲ್ಲೂ ಜಾಗೃತರಾಗ್ತೀವಿ. ಆದರೆ ಇಲ್ಲಿ ದೇಶಭಕ್ತಿಯ ಜಾಗರಣೆ ಆಗಬೇಕು, ದೇಶಭಕ್ತಿಯ ಹೆಸರಿನಲ್ಲಿ ಜಾಗೃತರಾಗಬೇಕು. ಅದಕ್ಕಾಗಿ ಈ ತಿರಂಗ ಯಾತ್ರೆ. ಈ ತಿರಂಗ ಯಾತ್ರೆ ದೇಶಭಕ್ತಿಯ ಜಾಗರಣೆ ಆಗಬೇಕು ಅಂಥೇಳಿ ತಿರಂಗ ಯಾತ್ರೆ. ಒಂದಿನ ಧ್ವಜ ಹಿಡಿದು ಭಾರತ್ ಮಾತಾ ಕಿ ಜೈ ಒಂದೇ ಮಾತ್ರ ಮಂತ್ ಕೂಗಿ ಮನೆಗೆ ಹೋಗ್ಬಿಟ್ರೆ ಸಾಕ? ಒಂದಿನಕ್ಕಾಗಿ ಅಲ್ಲ. ಇವತ್ತು ಬ್ಯಾಟ್ರಿ ಚಾರ್ಜ್ ಆದರೆ 365 ದಿನನೂ ಇರಬೇಕು ಅದು ಚಾರ್ಜು. ಅಂದರೆ ದೇಶಭಕ್ತಿಯ ಮೌಲ್ಯಗಳಿಗೆ ಪೂರಕವಾಗಿ ನಾವು ಬದುಕಬೇಕು. ದೇಶಕ್ಕೆ ಅಪಾಯಕಾರಿಯಾಗಿರುವಂಥ ಎಲ್ಲ ಸಂಗತಿಗಳ ವಿರುದ್ಧ ನಾವು ನಿಲ್ಲಬೇಕು. ಯಾವುದಾದರೆ ದೇಶದ ಹಿತಕ್ಕೆ ಅಪಾಯಕಾರಿಯಾಗಿರೋ ಸಂಗತಿ? ನಾನು ಮುಂಚೆನೇ ಹೇಳಿದೆ, ಭ್ರಷ್ಟಾಚಾರ ದೇಶಕ್ಕೆ ಅಪಾಯಕಾರಿಯಾಗಿರೋ ಸಂಗತಿ. ಜಾತೀಯತೆ ದೇಶಕ್ಕೆ ಅಪಾಯಕಾರಿಯಾಗಿರೋ ಸಂಗತಿ. ಒಬ್ಬರು ಸಚಿವರು ಅಪ್ಪನ ಹೆಸರಿನಲ್ಲಿ ಅಧಿಕಾರ ಗಿಟ್ಟಿಸ್ಕೊಂಡವ್ರು ಒಂದು ಹೇಳಿಕೆ ಕೊಟ್ಟಿದ್ದಾರೆ. ನಾನು ಅವ್ರಿಗೆ ಹೇಳಕ್ಕೆ ಬಯಸ್ತೇನೆ, ಹಿಂದುತ್ವ ಜಾತೀಯತೆಯನ್ನು ಹುಟ್ಟಾಕಲಿಲ್ಲ, ಜಾತಿವಾದ ಜಾತೀಯತೆಯನ್ನು ಹುಟ್ಟಾಕ್ತು. ನಾಶವಾಗಬೇಕಾಗಿರೋದು ಜಾತಿವಾದ. ತಯಾರಿದೆಯಾ ಸರ್ಕಾರ? ಜಾತಿವಾದವನ್ನು ನಾಶ ಮಾಡೋದಕ್ಕೆ ಸರ್ಕಾರ ತಯಾರಿದೆಯಾ? ಜಾತಿವಾದ ನಾಶವಾದರೆ ಕೆಲವು ಪಕ್ಷಗಳೇ ನಾಶವಾಗ್ಬಿಡ್ತವೆ. ಭಾರತದ ಭೂಪಟದಲ್ಲಿ ಜಾತಿವಾದ ನಾಶವಾದರೆ ಕೆಲವು ಪಕ್ಷಗಳ ಅಸ್ತಿತ್ವವೇ ನಾಶವಾಗಿಬಿಡುತ್ತೆ. ಕೆಲವು ಪಕ್ಷಗಳ ಅಸ್ತಿತ್ವ ಉಳಿದಿರೋದೇ ಜಾತಿವಾದದ ಕಾರಣಕ್ಕೆ. ಕೆಲವರ ರಾಜಕೀಯ ಅಭಿವೃದ್ಧಿ ಸಾಧನೆ ಆಗಿರೋದೇ ಜಾತಿವಾದದ ಕಾರಣಕ್ಕೆ. ಇವರೆಲ್ಲರೂ ಜಾತಿವಾದಕ್ಕೆ ನೀರು ಗೊಬ್ಬರ ಹಾಕ್ತಾ ಇದ್ದಾರೆ. ಅವ್ರಿಗೆ ಭಯ ಏನು ಅಂದರೆ, ಹಿಂದುತ್ವ ಈ ಜಾತಿವಾದವನ್ನು ನಾಶ ಮಾಡಿದ್ರೆ ನಾವು ಬಂಡವಾಳ ಕಳ್ಕೊಂಡ್ಬಿಡ್ತೀವಲ್ಲಪ್ಪ. ಆ ಬಂಡವಾಳ ಕಳ್ಕೊಂಡ್ರೆ ರಾಜಕೀಯವಾಗಿ ಬದುಕೋದು ಹೇಗೆ? ಆ ರಾಜಕೀಯವಾಗಿ ನಾಶವಾಗ್ತೀಯನ್ನೋ ಭಯದಿಂದ ಜಾತಿವಾದವಕ್ಕೆ ನೀರು ಗೊಬ್ಬರ ಹಾಕಿ ಹಿಂದುತ್ವ ನಾಶವಾಗಬೇಕು ಅಂತ ಬಯಸ್ತಾರೆ.
ಅವ್ರಿಗೆ ಒಂದು ಮಾತನ್ನು ಹೇಳ್ತೇನೆ, ಹಿಂದುತ್ವ ನಾಶವಾದರೆ ಉಳಿಯೋದು ಯಾವುದು? ಹಿಂದುತ್ವ ನಾಶವಾದ ಕಾರಣಕ್ಕೇನೆ ಗಾಂಧಾರ ಅಫ್ಘಾನಿಸ್ತಾನ ಆಯಿತು, ಹಿಂದುತ್ವ ನಾಶವಾದ ಕಾರಣಕ್ಕೇನೆ ಪಾಕಿಸ್ತಾನ ಹುಟ್ಟಿತು, ಹಿಂದುತ್ವ ನಾಶವಾದ ಕಾರಣಕ್ಕೇನೆ ಬಾಂಗ್ಲಾದೇಶ ನಿರ್ಮಾಣ ಆಯಿತು, ಹಿಂದುತ್ವ ನಾಶವಾದ ದುರ್ಬಲ ಆದ ಕಾರಣಕ್ಕೇನೆ ಕಾಶ್ಮೀರದಲ್ಲಿ ಭಯೋತ್ಪಾದಕರು 3 ದಶಕಗಳ ಕಾಲ ಲಾಲ್ ಚೌಕದಲ್ಲಿ ತಿರಂಗ ಧ್ವಜ ಹಾರಿಸೋದಕ್ಕೂ ಸವಾಲು ಹಾಕ್ತಿದ್ರು. ಅಂದರೆ ಕೆಲವರು ಬಯಸ್ತಾರೆ ತಮ್ಮ ತಾತ್ಕಾಲಿಕ ರಾಜಕೀಯ ಲಾಭಕ್ಕಾಗಿ ರಾಷ್ಟ್ರಹಿತವನ್ನು ದುರ್ಬಲಗೊಳಿಸುವಂಥ ಸಂಚು ಮಾಡ್ತಾರೆ. ಹಾಗಿದ್ರೆ ಇದನ್ನು ತಡೆಯೋದಕ್ಕೇನು ದಾರಿ? ನೋಡಿ, ಈಗ 80 ವರ್ಷ, ಇನ್ನು 20 ವರ್ಷ ಆದರೆ 2047ಕ್ಕೆ ದೇಶಕ್ಕೆ ಸ್ವತಂತ್ರ ಬಂದು 100 ವರ್ಷ ಆಗತ್ತೆ. ನಮ್ಮ ದೇಶದ ಪ್ರಧಾನಮಂತ್ರಿ ಈಗ ಕರೆ ಕೊಟ್ಟಿರೋದು, ದೇಶಕ್ಕೆ ಸ್ವತಂತ್ರ ಬಂದು 100 ವರ್ಷ ಆಗೋ ಸಂದರ್ಭಕ್ಕೆ ಭಾರತ ವಿಕಸಿತ ಭಾರತ ಆಗಬೇಕು. ಅವರು ಸಿಂಪಲ್ ಆಗಿ ಹೇಳಿದರು, ದೇಶದ 140 ಕೋಟಿ ಜನ ತಮ್ಮ ಬದುಕಿನಲ್ಲಿ ಒಂದು ಹೆಜ್ಜೆ ಮುಂದೆ ಬಂದರೆ ಭಾರತ 140 ಕೋಟಿ ಹೆಜ್ಜೆ ಮುಂದೆ ಹೋಗುತ್ತೆ. ಒಂದು ಹೆಜ್ಜೆ ಮುಂದೆ ಬರೋದು ಅಂದರೆ ಮನೆ ಹೊಸಲಿನಿಂದ ಒಂದು ಹೆಜ್ಜೆ ಮುಂದೆ ಬರೋದಲ್ಲ, ಬದುಕಿನಲ್ಲಿ ಒಂದು ಹೆಜ್ಜೆ ಮುಂದೆ ಬರಬೇಕು. ಬರಬೇಕಾದ್ರೆ ನಮ್ಮ ಊರಿನಲ್ಲಿರುವಂಥ ದುರ್ಬಲ ವರ್ಗದವರನ್ನ ಕೈ ಹಿಡಿದು ನಮ್ಮ ಜೊತೆಗೆ ಕರ್ಕೊಂಡು ಬರಬೇಕು. ನಮ್ಮೂರಿನಲ್ಲಿ ಯಾರು ಅನಕ್ಷರಸ್ಥರು ಇಲ್ದಂಗೆ ನೋಡ್ಕೊಳ್ಬೇಕು. ನಮ್ಮೂರಿನಲ್ಲಿ ಯಾರು ಹಸಿವಿನಿಂದ ನರಳೋದಕ್ಕೆ ಅವಕಾಶ ಕೊಡೋದಿಲ್ಲ ಅನ್ನೋ ಸಂಕಲ್ಪ ಮಾಡಬೇಕು. ನಮ್ಮೂರಿನಲ್ಲಿ ಜಾತೀಯತೆಗೆ ಅಸ್ಪೃಶ್ಯತೆಗೆ ಜಾಗ ಇಲ್ಲ ಅಂತ ತೀರ್ಮಾನ ಮಾಡಬೇಕು. ಹೀಗೆ ಒಂದೊಂದು ಊರು ತೀರ್ಮಾನ ಮಾಡಿದ್ರೆ ಎರಡು 2047ಕ್ಕೆ ವಿಕಸಿತ ಭಾರತ ಆಗತ್ತೆ. ಎಲ್ಲಿವರೆಗೆ ಭಾರತ ಜಗತ್ತಿನ ವಿವಿಧ ದೇಶಗಳ ಮುಂದೆ ಭಿಕ್ಷಾಪಾತ್ರ ಏನು ಹಿಡ್ಕೊಂಡು ಹೋಗ್ತಾ ಇತ್ತೋ, ನಮಗೆ ಜಾಗತಿಕವಾಗಿ ಗೌರವ ಇರಲಿಲ್ಲ. ಜಾಗತಿಕ ಭೂಪಟದಲ್ಲಿ ಭಾರತೀಯರಿಗೆ, ಭಾರತೀಯತೆಗೆ ಬೆಲೆ ಇರಲಿಲ್ಲ. ಯಾವಾಗ ಭಾರತ ಜಾಗತಿಕ 4ನೇ ಆರ್ಥಿಕ ಶಕ್ತಿಯಾಗಿ ಬದಲಾಯಿತೋ, ಸೂರ್ಯ ಮುಳುಗದ ಸಾಮ್ರಾಜ್ಯವನ್ನು ಕಟ್ಟಿದ್ದೇವೆ ಅಂತ ಭಾವಿಸ್ತಾ ಇದ್ದಂಥ ಬ್ರಿಟಿಷರನ್ನ ಹಿಂದೆ ಹಾಕಿ ನಾವು 4ನೇ ಸ್ಥಾನಕ್ಕೆ ಹೋದವೋ, ಚಂದ್ರನ ಅಂಗಳಕ್ಕೆ ಕಾಲಿಟ್ಟಿದ್ದು ಅದು ಆಟೋದಲ್ಲಿ ಹೋಗೋದಕ್ಕಿಂತ ಕಡಿಮೆ ಖರ್ಚಿನಲ್ಲಿ ಯಾವಾಗ ಕಾಲಿಟ್ಟವೋ, ನಾನು ಮಾತ್ರ ತಂತ್ರಜ್ಞಾನದಲ್ಲೂ ಹಿರಿಯಣ್ಣ ಅಂತ ಅಮೆರಿಕ ಭಾವಿಸ್ತಾ ಇತ್ತಲ್ಲ, ಅದನ್ನು ಮೀರಿ ನಮ್ಮ ವಿಜ್ಞಾನಿಗಳು ತಮ್ಮ ಸಾಮರ್ಥ್ಯವನ್ನು ಪ್ರಕಟೀಕರಣಗೊಳಿಸಿದ್ರು. ಆಗ ಜಾಗತಿಕವಾಗಿರುವಂಥ ಸವಾಲುಗಳನ್ನು ನಾವು ಎದುರಿಸಬೇಕಾಗಿತ್ತು. ಆ ಜಾಗತಿಕ ಸವಾಲುಗಳನ್ನು ಎದುರಿಸಿಕೊಂಡು ಭಾರತ ಸಶಕ್ತವಾಗಬೇಕು ಅಂತ ಹೇಳಿದ್ರೆ ಕೇವಲ ಒಬ್ಬ ಪ್ರಧಾನಮಂತ್ರಿ ಇದನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಒಬ್ಬ ಪ್ರಧಾನಮಂತ್ರಿ ಇದನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಕಟ್ಟೋದಕ್ಕೆ ಒಂದು ಗಾದೆ ಮಾತಿದೆಯಲ್ಲ, ಕುಂಬಾರನಿಗೆ ವರ್ಷ, ದೊಣ್ಣೆಗೆ ನಿಮಿಷ. ಕಟ್ಟೋದಕ್ಕೆ 10 ವರ್ಷಗಳ ನಿರಂತರ ಪರಿಶ್ರಮ ಬೇಕು. ಹಾಳು ಮಾಡೋದಕ್ಕೆ ಒಂದು ಕ್ಷಣದ ಮೈಮರೆವು ಸಾಕು. ಒಂದು ಕ್ಷಣ ಮೈಮರೆತು ನಾವು ರಾಷ್ಟ್ರೀಯ ಹಿತವನ್ನು ಮರೆತು ಮತ ಹಾಕಿದ್ರು ಸಾಕು, ಇದೆಲ್ಲವೂ ನಾಶವಾಗುತ್ತೆ. ನಾವು ಎಚ್ಚರ ವಹಿಸಬೇಕಾಗಿದೆ. ನಮ್ಮ ಓಟ್ ಏನಿದ್ರೂ ದೇಶಕ್ಕಾಗಿ ನಮ್ಮ ಓಟು, ಜಾತಿಗಾಗಿ ಅಲ್ಲ, ವೈಯಕ್ತಿಕ ಲಾಭಕ್ಕಾಗಿ ಅಲ್ಲ. ದೇಶದ ಹಿತವನ್ನು ರಕ್ಷಣೆ ಮಾಡುವ ವಿಷಯದಲ್ಲಿ ಯಾರು ರಾಜಿ ಮಾಡಿಕೊಳ್ಳಲ್ವೋ ಅವರಿಗೆ ನಾವು ಓಟು ಅಂತ ತೀರ್ಮಾನ ಮಾಡಿದ್ರೆ ಮಾತ್ರ 2047ಕ್ಕೆ ತಾಯಿ ಭಾರತಿ ವಿಶ್ವಗುರು ಆಗ್ತಾಳೆ. ಇಲ್ಲೇ ಇಲ್ಲ,
ದೇಶ ಏನಾದರೂ ಪರವಾಗಿಲ್ಲ, ನನ್ನ ಜಾತಿಯವನು ನಿಂತಿದ್ದಾನೆ ಅಂದರೆ ದೇಶವೇ ಉಳಿದೇ ಇದ್ದರೆ ನೀನು ಇಲ್ಲ, ನಿನ್ನ ಜಾತಿನೂ ಇಲ್ಲ. ಅಕಸ್ಮಾತು ದೇಶ ಹಾಳಾದರೂ ನನ್ನ ಜಾತಿ ಉಳಿಸ್ಕೊಳ್ತೀನಿ ಅಂತ ಯಾರಾದರೂ ಭಾವಿಸಿದರೆ ಸ್ವಲ್ಪ ಪಾಕಿಸ್ತಾನದಲ್ಲಿ ನಿಮ್ಮ ಜಾತಿಯವರಿದ್ದಾರಾ ಅಂತ ಹುಡುಕಿ, ಆಫ್ಘಾನಿಸ್ತಾನದಲ್ಲಿ ನಿಮ್ಮ ಪಂಥದವರು ಉಳಿದಿದ್ದಾರಾ ಅಂತ ಪರೀಕ್ಷೆ ಮಾಡಿ, ಬಾಂಗ್ಲಾದೇಶದಲ್ಲಿ ಯಾಕೆ ಹುಟ್ಟುಬುಟ್ಟೆಯಲ್ಲಿ ಓಡಬರಬೇಕಾದ ದುಸ್ಥಿತಿ ಬಂದಿದೆ ಅಂತ ಯೋಚನೆ ಮಾಡಿ. ಆ ದುಸ್ಥಿತಿ ಇಲ್ಲೂ ನಮ್ಮ ಮುಂದಿನ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಬರಬಾರ್ದು ಅಂತ ಹೇಳಿದ್ರೆ ಅವರಿಗೆ ಕಲಿಸ್ಬೇಕಾಗಿರೋದು ಒಂದೇ ಪಾಠ, ಅದು ದೇಶಭಕ್ತಿಯ ಪಾಠ, ಭಾರತ್ ಮಾತಾ ಕಿ. ಈ ಪಾಠವನ್ನು ಹೇಳ್ಕೊಡ್ಬೇಕು. ಅವ್ರಿಗೆ ಹೇಳಬೇಕು, ನೀನು ಇಂಥವನು, ಆದರೆ ನಿನಗೆ ನಮ್ಮ ಜಾತಿಗಿಂತ ನಮ್ಮ ಸನಾತನ ಸಂಸ್ಕೃತಿ ದೊಡ್ಡದು, ಸನಾತನ ಸಂಸ್ಕೃತಿಗಿಂತ ನನ್ನ ದೇಶ ದೊಡ್ಡದು. ಇದನ್ನೇ ತಮ್ಮ ಲಕ್ಷ್ಮಣ ಅಣ್ಣನಿಗೆ ಹೇಳಿದಾಗ, ಇದು ಸ್ಮರಣಮಯಿ ಲಂಕೆ, ಇಲ್ಲೇ ಇದ್ಬಿಡೋಣ, ಭರತ ನಾವು ಬಿಟ್ಟು 14 ವರ್ಷ ಆಯಿತು, ಭರತನಿಗೆ ವ್ಯಾಮೋಹ ಬಂದಿರ್ಬೋದು, ಮತ್ತ್ಯಾಕಲ್ಲಿ ಗುದ್ದಾಡೋದು, ಇಲ್ಲೇ ಇದ್ಬಿಡೋಣ ಅಂತ ಹೇಳಿದಾಗ ಆಗ ಶ್ರೀರಾಮಚಂದ್ರ ಹೇಳಿದ್ದು, ಜನನೀ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರಿಯಸಿ. ಕಡೆಯದಾಗಿ ಇಷ್ಟೇ ಒಂದು ಮಾತು, ಇವತ್ತು ಭಾರತ ಜಾಗತಿಕವಾಗಿ ಕಡೆಗಣಿಸುವ ರಾಷ್ಟ್ರವಾಗಿ ಉಳಿದಿಲ್ಲ. ನಮ್ಮ ದೇಶದ ಪ್ರಧಾನಮಂತ್ರಿ ವಿದೇಶಕ್ಕೆ ಹೋದಾಗ ಬರೀ ಮೋದಿ ಮೋದಿ ಅಂತ ಮಾತ್ರ ಹೇಳಲ್ಲ, ಅದ್ರ ಜೊತೆಗೆ ಭಾರತ್ ಮಾತಾ ಕಿ ಜೈ ಅನ್ನೋ ಘೋಷಣೆನೂ ಕೇಳುತ್ತೆ. ನಮ್ಮ ದೇಶದ ಪ್ರಧಾನಮಂತ್ರಿಯ ಜೊತೆಗೆ ಸೆಲ್ಫಿ ತಗೊಳ್ತಾರೆ, ಆ ಸೆಲ್ಫಿ ತಗೊಳ್ಳೋದಕ್ಕೆ ಜಗತ್ತಿನ ನಾಯಕರು ಹಾತೊರಿತಾರೆ ಅಂತ ಹೇಳಿದ್ರೆ ಅದು ಭಾರತದ 140 ಕೋಟಿ ಜನರು ಹೆಮ್ಮೆ ಪಡೋ ಸಂಗತಿ. ಇದು ಹೇಗೆ ಸಾಧ್ಯ ಆಯಿತು ಅಂದರೆ, ನಾವು ದೇಶ ಮೊದಲು ಅನ್ನುವಂಥ ಚಿಂತನೆ ಮಾಡಿ ಮತ ಹಾಕಿದ್ರಿಂದ ಸಾಧ್ಯ ಆಯಿತು. ನಮ್ಮ ದೇಶ 2047ಕ್ಕೆ ವಿಶ್ವಗುರು ಆಗಬೇಕು ಅಂತಂದರೆ ನಮ್ಮ ವ್ಯವಸ್ಥೆ ಹಳಿ ತಪ್ಪದಂತೆ ನೋಡ್ಕೊಳ್ಬೇಕಾದ ಜವಾಬ್ದಾರಿ ನಮ್ಮ ಮೇಲಿದೆ. ವ್ಯವಸ್ಥೆ ಹಳಿ ತಪ್ಪದಂತೆ ನೋಡ್ಕೊಳ್ಳೋದಕ್ಕೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಮ್ಮೆಲ್ಲರಿಗೂ ಒಂದು ಶಕ್ತಿಯನ್ನು ಕೊಟ್ಟಿದ್ದಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಾರ್ವತ್ರಿಕ ಮತದಾನದ ಹಕ್ಕನ್ನು ಕೊಡಬೇಕಾದ್ರೆ ಒಂದು ಮಾತು ಹೇಳಿದ್ರು, ನಾನು ಇದನ್ನು ಒಂದು ಬ್ರಹ್ಮಾಸ್ತ್ರವನ್ನು ಕೊಟ್ಟಿದ್ದೇನೆ, ಇದನ್ನು ಅರಿತು ಬಳಸಿದರೆ ಭಾರತದ ಭವಿಷ್ಯವನ್ನು ರೂಪಿಸುವ ಅಸ್ತ್ರವಾಗತ್ತೆ, ಬದುಕನ್ನು ಬದಲಾಯಿಸುವಂಥ ಅಸ್ತ್ರ ಆಗುತ್ತೆ, ಮರೆತು ಬಳಸಿದರೆ ಸರ್ವನಾಶಕ್ಕೆ ಕಾರಣ ಆಗುತ್ತೆ ಅಂತಕ್ಕಂಥ ಮಾತು ಹೇಳಿದರು. ಹಾಗೆ ಕೊಟ್ಟ ಅಸ್ತ್ರವೇ ನಮ್ಮೆಲ್ಲರಿಗೂ ಕೊಟ್ಟಂಥ ಸಾರ್ವತ್ರಿಕ ಮತದ ಹಕ್ಕು. ಆ ಮತದ ಹಕ್ಕು ಒಬ್ಬ ರಾಷ್ಟ್ರಭಕ್ತ ವ್ಯಕ್ತಿಯನ್ನು ಪ್ರಧಾನಮಂತ್ರಿ ಸ್ಥಾನದಲ್ಲಿ ಕೂರಿಸ್ತು. ರಾಷ್ಟ್ರದ ಜೊತೆಗೆ ರಾಜಿ ಮಾಡಿಕೊಳ್ಳದೆ ಇರತಕ್ಕಂಥ ಪಕ್ಷವನ್ನು ಅಧಿಕಾರಕ್ಕೆ ತಂತು. ಓಟಿಗಾಗಿ ರಾಷ್ಟ್ರದ ಹಿತದ ಜೊತೆಗೆ ರಾಜಿ ಮಾಡಿಕೊಳ್ಳುವಂಥ ರಾಜಕೀಯ ಪಕ್ಷ ಇದ್ದಿದ್ರೆ ಏನಾಗ್ತಿತ್ತು? ಭಯೋತ್ಪಾದಕರನ್ನು ಬ್ರದರ್ಸ್ ಅಂತ ಭಾವಿಸುವಂಥ ಮನಸ್ಥಿತಿ ಬಲವಾಗಿ ಬಿಟ್ಟರೆ ಏನಾದೀತು? ಈ ಎಚ್ಚರ ಇರಲಿ. ಅದಕ್ಕಾಗಿಯೇ ಕವಿ ಒಬ್ಬ ಹೇಳ್ತಾನೆ, ತಡವಿದೇಕೆ ತಾಯ ಕರೆಗೆ ಬಾಳೆ ಅವಳ ಕೊಡೆಗೆ, ಅಳಿಸಬೇಕು ಅವಳ ನೋವು ಧರಿಸಿ ವೀರ ತೊಡಿಗೆ. ಯಾವುದದು ವೀರ ತೊಡಿಗೆ? ಆ ವೀರ ತೊಡಿಗೆಯನ್ನು ಧರಿಸಿ ನಾವು ತಾಯಿ ಭಾರತಿಯನ್ನು ರಕ್ಷಣೆ ಮಾಡೋಣ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಈ ಒಂದು ತಿರಂಗ ಯಾತ್ರೆಯ ಮೂಲಕ ರಾಷ್ಟ್ರಭಕ್ತಿಯ ಜಾಗರಣಕ್ಕೆ ಸಾಕ್ಷಿಯಾದಂಥ ತಮ್ಮೆಲ್ಲರಿಗೂ ನಾನು ಅನಂತ ಧನ್ಯವಾದಗಳನ್ನು ಸಲ್ಲಿಸಿ ಎಲ್ಲರಿಗೂ ವಂದಿಸಿ ನನ್ನ ಮಾತು ಮುಗಿಸ್ತೇನೆ. ಒಂದು ಮಾತು ಹೇಳಬೇಕು, ಸಿ ಟಿ ರವಿ ಬರ್ತಾನೆ ಅಂತ ಅಂದಾಗ ಇಲ್ಲಿ ಪೊಲೀಸ್ ಇಲಾಖೆಯವರು ತಲೆ ಕೆಸ್ಕೊಂಡಿದ್ದಂತೆ, ಏನು ಮಾತಾಡ್ತಾರೆ ಬರ್ಕೊಡ್ರಿ, ಅದೇನು ಹೇಳ್ತಾರೆ ಕೇಳ್ರಿ, ಹೌದಾ ವಿಡಿಯೋ ತೆಗೀರಿ ಅಂತ ಹೇಳ್ತಾ ಇದ್ರಂತೆ. ಅವರಿಗೆ ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ, ಏನು ಮಾತಾಡಿದ್ರು ಸತ್ಯನೇ ಮಾತಾಡ್ತಾನೆ ಸಿ ಟಿ ರವಿ.